ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಮ್ಮ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ ಏನಾದರೂ ಹಾಳಾಗ್ತಾ ಇದೆ ಅಥವಾ ಅದರ ಒಂದು ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ಈ NMC ಅಥವಾ MCC ಅಥವಾ ಈ NT ಅನ್ನು ನಡೆಸ್ತಾ ಇರುವಂಥ ಅಧಿಕಾರಿಗಳಾಗಲಿ ಅಥವಾ ಇವರೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರುವಂತಹ ಸೆಂಟ್ರಲ್ ಗೌರ್ಮೆಂಟ್ಗಳಾಗಲಿ ಇದೇ ಕಾರಣ ಹೊರತು ವಿದ್ಯಾರ್ಥಿಗಳ ತಪ್ಪಲ್ಲ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ, ಒಬ್ಬರಿಗೆ ಕೋಆರ್ಡಿನೇಷನ್ನೇ ಕಾಣಿಸ್ತಾ ಇಲ್ಲ ನಮಗೆ. ಸೊ ನ್ಯಾಷನಲ್ ಮೆಡಿಕಲ್ ಕಮಿಷನ್, ಅಂಡರ್ ಗ್ರಾಜ್ಯುಯೇಟ್ ಮೆಡಿಕಲ್ ಎಜುಕೇಷನ್ ಬೋರ್ಡ್ದವರು ತಮ್ಮ ಕೆಲಸ ತಾವು ಮುಗಿಸ್ಬಿಡ್ತೀವಿ, ನೀವು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ರಿ ಅಂತೇಳಿ MCC ಅವ್ರಿಗೆ ಹೇಳ್ತಾರೆ. MCC ಅವ್ರಿಗೆ ನೋಡಿದರೆ ಅವರಿಗೆ ಕೋರ್ಟ್ ಮೇಲೆ ಕೇಸ್ ಬಿದ್ದು ಅವರು ತಮ್ಮ ಒಂದು ಜವಾಬ್ದಾರಿಯನ್ನು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸೊ ಇದಕ್ಕಿಂತ ಮುಂಚೆ NTA ಮೇಲೆ ಕೇಸ್ ಬಿದ್ದು ಸೊ ಕರೆಕ್ಟಾಗಿ ಒಂದು ಎಕ್ಸಾಮಿನೇಷನ್ ಸಿಸ್ಟಮ್ ನಡೆಸ್ಕೊಂಡು ಹೋಗಬೇಕಾಗಿರುವಂಥ ಒಂದು ದೊಡ್ಡ ಬೋರ್ಡೇ ಈ ರೀತಿಯಾಗಿ ತಮ್ಮ ಕೈಯಲ್ಲಿ ಏನು ಆಗೋದೇ ಇಲ್ಲ ಅನ್ನೋ ಹಾಗೆ ಕೈ ಚೆಲ್ಲಿ ಕೊಳ್ತಿರುವಂಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಬಂದಿರುವಂಥ ಒಂದು ನೋಟಿಫಿಕೇಶನ್ ಬಹಳ ಜನ ವಿದ್ಯಾರ್ಥಿಗಳ ಪಾಪ ತಲೆ ಕೆಟ್ಟುಬಿಟ್ಟಿದೆ. ಇನ್ನೂ ಅಡ್ಮಿಷನ್ ಆಗಿಲ್ಲ, ಇನ್ನೂ ಕೌನ್ಸಿಲಿಂಗ್ ಫಸ್ಟ್ ರೌಂಡೇ ಸ್ಟಾರ್ಟ್ ಆಗಿಲ್ಲ. ಕರೆಕ್ಟಾಗಿ 14th ಫೆಬ್ರವರಿಯಿಂದ MBBS ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ NMC ಅವರು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಅಂಡರ್ ಗ್ರಾಜ್ಯುಯೇಟ್ ಮೆಡಿಕಲ್ ಎಜುಕೇಷನ್ ಬೋರ್ಡ್ UG MEB ಅವರು ನಿನ್ನೆ ತಾನೇ ರಿಲೀಸ್ ಮಾಡಿರುವಂಥ, ಅಂದರೆ ಅದನ್ನು 1 ಅಂತ ಬಿದ್ದನ್ನು 2 ಅಂತ ಮಾಡಿ ಹಾಕಿದ್ದಾರೆ. ಸೊ ಇವತ್ತು ರಿಲೀಸ್ ಆಗಿರುವಂಥ ನೋಟಿಫಿಕೇಶನ್ ಪ್ರಕಾರ ಸ್ಟಾರ್ಟಿಂಗ್ ಆಫ್ ದ ಅಕಾಡೆಮಿಕ್ ಇಯರ್ 2021 ನೋಡ್ಬೋದು ಇಲ್ಲಿ. ಸೊ 14th ಫೆಬ್ರವರಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಪೂರ್ತಿ ಕ್ಯಾಲೆಂಡರ್ ಕೊಟ್ಬಿಟ್ಟಿದ್ದಾರೆ. 14th ಫೆಬ್ರವರಿಗೆ ಸ್ಟಾರ್ಟ್ ಮಾಡಿ. ಇಲ್ಲಿ ಕಾಣ್ಬೋದು, ಇಲ್ಲಿ ಫಸ್ಟ್ ಎಕ್ಸಾಮು ನಿಮಗೆ 2023 ಜನವರಿ 2023 ನಿಮಗೆ ಫಸ್ಟ್ ಇಯರ್ ಎಕ್ಸಾಮ್ ಆಗ್ತದೆ. ಅದಾದಮೇಲೆ 2024 ಫೆಬ್ರವರಿಯಲ್ಲಿ ಸೆಕೆಂಡ್ ಇಯರ್ ಎಕ್ಸಾಮ್ ಆಗ್ತದೆ. ಅದಾದಮೇಲೆ 2025 ಮಾರ್ಚಲ್ಲಿ ಥರ್ಡ್ ಎಕ್ಸಾಮ್ ಆಗ್ತದೆ. ಆ್ಯಂಡ್ ನಿಮ್ಮ ಫೈನಲ್ ಎಕ್ಸಾಮ್ ಏನಿದೆ ಅದು 2026 ಜೂನಲ್ಲಿ ನಡೀತದೆ. ಅದಾದಮೇಲೆ ನಿಮ್ಮ 1 ವರ್ಷದ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ 2027 ಆಗಸ್ಟಲ್ಲಿ PG ಸ್ಟಾರ್ಟ್ ಆಗ್ತದೆ ಅಂಥೇಳಿ ಎಷ್ಟು ನೀಟಾಗಿ ಚೆಂದಾಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಟೆಂಟೇಟಿವ್ ಅಕಾಡೆಮಿಕ್ ಕರಿಕ್ಯುಲಮನ್ನು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಬಟ್ ವಿದ್ಯಾರ್ಥಿಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳಿಗೆ ಆಗುವಂಥ ಲಾಸನ್ನು ತುಂಬಿಕೊಡೋರು ಯಾರು? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನೇನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನನ್ನು ಕರೆಕ್ಟ್ ಮಾಡಿ. ಸೊ ನನಗೆ ಗೊತ್ತಿರುವಂಥ ಒಂದೆರಡು ವಿಷಯಗಳನ್ನ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವುದೇ ರೀತಿಯ ನಿಮಗೆ ಶಾರ್ಟ್ ಕಟ್ ಇರೋದಿಲ್ಲ. ಅಂದರೆ ಯಾವುದೇ ರೀತಿಯ ನಿಮಗೆ ವೀಕೆಂಡ್ ಇರ್ಬೋದು, ಹಾಲಿಡೇಸ್ ಇರ್ಬೋದು, ಅವರೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಟೀಚಿಂಗ್ ಮಾಡಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಕಲಿಸುವಂಥ ಜವಾಬ್ದಾರಿ ತಮ್ಮದು ಅಂತ ಹೇಳಿದ್ದಾರೆ ಅವರು. ಇದನ್ನೆಲ್ಲ ಒಪ್ಕೊಳ್ಳುವಂತೆ. ಓಕೆ, ಅದನ್ನು ಕೇಳ್ತಾ ಇರೋದು. ಇಂಜಿನಿಯರಿಂಗಲ್ಲೂ ಇದೇ ರೀತಿಯಾಗಿತ್ತು. 13ನೇ ಡಿಸೆಂಬರಿಂದ ಎಕ್ಸಾಮ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಕೌನ್ಸಿಲಿಂಗ್ ಮುಗಿಯೋದು ಜನವರಿ, ಅಂದರೆ ಡಿಸೆಂಬರ್ 31 ಮತ್ತು ಜನವರಿ 1st ವೀಕಲ್ಲಿ ಮುಗಿದಿತ್ತು. ಅಂದರೆ ಇಲ್ಲೂ ಕೂಡ ನೋಡಿ 14th ಫೆಬ್ರವರಿಗೆ ತಾವು ಕಾಲೇಜ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ MBBS ಅನ್ನೋದು ಒಂದು ಉತ್ತಮವಾದ ಒಂದು ವೆರಿ ಗುಡ್, ಅಂದರೆ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಗಿರ್ತದೆ. ಅದರಲ್ಲಿ ಒಂದು ದಿವಸ ಲಾಸ್ ಆದರೂ ಕೂಡ ಒಬ್ಬ ಪರ್ಫೆಕ್ಟ್ ವೈದ್ಯನಾಗೋದಕ್ಕೆ ಅದು ಒಂದು ರೀತಿ ಏನೋ ಕಡಿಮೆ ಆದಂಗೆ. ಅಂಥದ್ರಲ್ಲಿ ನಿಮ್ಮ NMC ಅವರ ಒಂದು ನೋಟಿಫಿಕೇಷನ್ ಏನಿದೆ ಅದಕ್ಕೆ ಮತ್ತು MCC ಅವರ ಒಂದು ಶೆಡ್ಯೂಲಿಗೆ ಏನಿದೆ, ಒಂದು 15ರಿಂದ 20 ದಿವಸಗಳ ಒಂದು ಟೈಮಿಂಗೇ ಡಿಫ್ರೆನ್ಸ್ ಆಗ್ತಾ ಇದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, MCC ಅವರು ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದರು. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, 28ನೇ ತಾರೀಕಿಗೆ ಒಂದು ರೀಶೆಡ್ಯೂಲ್ನ ರಿಲೀಸ್ ಮಾಡಿದರು. ಅದರ ಪ್ರಕಾರ 7ನೇ ತಾರೀಕಿಗೆ ನಿಮ್ಮ ಫಸ್ಟ್ ರೌಂಡ್ ಅಡ್ಮಿಷನ್ ಮುಗೀತದೆ. ಓಕೆ, 14ರೊಳಗೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಮುಗೀತದ? ಇಲ್ಲ, ಸಾಧ್ಯನೇ ಇಲ್ಲ. ನೋಡಿ, ಅದನ್ನು ಮೊದಲನೇ ಒಂದು ಶೆಡ್ಯೂಲ್ನ ಪ್ರಕಾರ ನಿಮಗೆ 7th ಫೆಬ್ರವರಿಯಿಂದ ನೋಡ್ಬೋದು ಇಲ್ಲಿ 7th ಫೆಬ್ರವರಿಯಿಂದ ಸೊ ಸೆಕೆಂಡ್ ರೌಂಡ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಬೇಕಿತ್ತು. ಸೊ ಅದಾದಮೇಲೆ 14th ಫೆಬ್ರವರಿವರೆಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇರಬೇಕಿತ್ತು. 7th ಜನವರಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ಏನಿದೆ ಅದು 14ನೇ ತಾರೀಕು ತನಕ ನಡೀತಿತ್ತು. ಅದಾದಮೇಲೆ ಲಾಸ್ಟ್ ಡೇ ಟು ಟೇಕ್ ದ ಅಡ್ಮಿಷನ್ 26th ಫೆಬ್ರವರಿ ಅಂತ ಇದೆ. ಆದರೆ ಈಗ ಆಲ್ರೆಡಿ 2-3 ದಿವಸ ಮುಂದೆ ಹೋಗಿರೋದಕ್ಕೆ ಡೆಫಿನೆಟ್ಲಾಗಿ ಇದು ಒಂದು ಈ ಎಲ್ಲ ಡೇಟ್ಸ್ಗಳನ್ನು ಮುಂದೆ ಹಾಕಬೇಕು. ಇಲ್ಲ ಅಂತಂದರೆ ನಾವು ಮಾಡಿ ಮುಗಿಸಿದ್ದೀವಪ್ಪ, ನಮ್ಮ ಜವಾಬ್ದಾರಿ ಮುಗೀತು, ವಿದ್ಯಾರ್ಥಿಗಳು ನೀವು ಹಾಳಾಗಿ ಹೋಗ್ರಿ ಅಂಥೇಳಿ ತಮಗೆ ಬೇಕಾದಂಗೆ ಈ ಒಂದು ಶೆಡ್ಯೂಲನ್ನು ಕಟ್ ಶಾರ್ಟ್ ಮಾಡಬೇಕು. ಅಂದರೆ 2 ದಿವಸ ರಿಜಿಸ್ಟ್ರೇಷನ್ನು, 2 ದಿವಸ ಚಾಯ್ಸ್ ಫಿಲ್ಲಿಂಗು, 2 ದಿವಸದೊಳಗೆ
ರಿಸಲ್ಟನ್ನು ಅನೌನ್ಸ್ ಮಾಡಿ 2 ದಿವಸ ಅಡ್ಮಿಷನ್ಗೆ ಟೈಮ್ ಕೊಟ್ಟು, ಅಂದ್ರೆ ಕರ್ನಾಟಕದಲ್ಲಿದ್ದವ ಏನಾದರೂ ಏಮ್ಸ್ ಡೆಲ್ಲಿ ಒಳಗೆ ಸೀಟ್ ಸಿಕ್ಕರೆ ಡೆಲ್ಲಿಗೆ 2 ದಿವಸದಾಗ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರಬೇಕು. ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನ ಸಿಲುಕಿಸಿ ಒಟ್ಟಿನಲ್ಲಿ ಫೆಬ್ರವರಿ 14ಗೆ ಅವರು ತಮ್ಮ ಜವಾಬ್ದಾರಿಯನ್ನು ಮುಗಿಸ್ಬೋದು. ಅದನ್ನೇ ನಾನು ಹೇಳೋದಕ್ಕೆ ಹೊರಟಿರೋದು. ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ಕೈಗೆ ಬಿಟ್ಟು ಕಟ್ಕೊಂಡು ಕುಂತು ಬಿಡೋಣ ಅಂತ ಅಷ್ಟೇ. ಆದರೆ ವಿದ್ಯಾರ್ಥಿಗಳ ಬಗ್ಗೆನೂ ಥಿಂಕ್ ಮಾಡಿ. ನಮ್ಮ ವಿದ್ಯಾರ್ಥಿಗಳು ನಮ್ಮ ದೇಶದ ಮುಂದಿನ ಪ್ರಜೆಗಳು. ನಮ್ಮ ದೇಶವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಮುಂದೆ ಫ್ಯೂಚರಲ್ಲಿ ನಮಗೆ ಒಳ್ಳೆಯ ಡಾಕ್ಟರ್ಸ್ಗಳು ರೆಡಿ ಆಗಬೇಕು, ಒಳ್ಳೆಯ ಇಂಜಿನಿಯರ್ಸ್ಗಳು ರೆಡಿ ಆಗಬೇಕು. ಅಂಥ ಒಂದು ಜವಾಬ್ದಾರಿ ಹೊತ್ತಿರುವಂತಹ ಕೌನ್ಸಿಲಿಂಗ್ ಕಮಿಟಿ ಆಗಿರ್ಬೋದು, ಅಥವಾ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕೌನ್ಸಿಲಿಂಗ್ ಕಮಿಟಿ ಆಗಿರ್ಬೋದು, ಅಥವಾ KE ಕೌನ್ಸಿಲಿಂಗ್. ಈಗ KE ಕೌನ್ಸಿಲಿಂಗ್ ಬರೋಣಂತೆ. KE ಕೌನ್ಸಿಲಿಂಗ್ ಹೇಳ್ರಪ್ಪ 14ನೇ ಫೆಬ್ರವರಿ ಒಳಗೆ ಯಾರು ಕಂಪ್ಲೀಟ್ ಮಾಡ್ತಾರೆ, ಹೇಗೆ ಕಂಪ್ಲೀಟ್ ಮಾಡ್ತಾರೆ, ಅವರಿಗೆ ಇರುವಂಥ ಸಾಫ್ಟ್ವೇರ್ ಸಿಸ್ಟಮನ್ನು ನೋಡಿ. ಸೊ ನಿನ್ನೆವರೆಗೂ ಕೂಡ KE ವೆಬ್ಸೈಟೇ ಓಪನ್ ಆಗ್ತಿರಲಿಲ್ಲ ಕರೆಕ್ಟಾಗಿ. ಪಾಪ ಎಷ್ಟೋ ಜನ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ವಿದ್ಯಾರ್ಥಿಗಳು ಓಪನ್ನೇ ಆಗಲಿಲ್ಲ ಸರ್ ಅಂತೇಳಿ ಕೈ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದಾದಮೇಲೆ ಫೋನ್ ಮಾಡಿ ಕೇಳಿದ ಮೇಲೆ ಇವತ್ತು ಮತ್ತೆ ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ನಾಳೆವರೆಗೆ ಹಾಕಿದ್ದಾರೆ. ಸೊ ಇವೆಲ್ಲ ಪ್ರೊಸೀಜರ್ ಮುಗಿಯೋದಕ್ಕೆ 7ನೇ ತಾರೀಕು ತನಕ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದಕ್ಕೆ ಆಗ್ತದೆ. ಅದಾದಮೇಲೆ ಕಾಲೇಜಿಗೆ ಹೋಗಿ ಫೀಸ್ ಪೇ ಮಾಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳೋದಕ್ಕೆ ಮತ್ತೆ ಇನ್ ಬಿಟ್ವೀನ್ ಅವ್ರದ್ದು ಬೆಂಗಳೂರಿಗೆ ಒಂದು ಟ್ರಿಪ್ ಬರ್ರಿ ಅಂತ ಹೇಳ್ತಾರೆ. ಅವರು ಬೆಂಗಳೂರಿಗೆ ಬರ್ರಪ್ಪ ನಮಗೆ ಡಾಕ್ಯುಮೆಂಟ್ ಕೊಟ್ಟು ಹೋಗ್ರಿ ಅಂತೇಳಿ. ಸೊ ಇಷ್ಟೆಲ್ಲ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಒಬ್ಬ ವಿದ್ಯಾರ್ಥಿಯ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅಂಥದ್ರಲ್ಲಿ ಆ ಒಂದು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಅದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಬೇಕಾದ್ರೆ ಕಾಲೇಜ್ದವರೇ ತಗೊಳ್ಳಿ ಅಲ್ಲ. ಸೊ ಅದನ್ನು ಬಿಟ್ಟು KEಗೆ ಬನ್ನಿ, ಒಂದು ರೌಂಡ್ ಟ್ರಿಪ್ ಬನ್ನಿ, ಅಲ್ಲಿ ಎಲ್ಲ ವಿಧಾನಸೌಧ ಕಬ್ಬನ್ ಪಾರ್ಕ್ ಎಲ್ಲ ತಿರುಗಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳುವಂಗೆ ಕಾಣಿಸ್ತದೆ. ಸೊ ಇಂತಹ ಒಂದಷ್ಟು ಕಮಿಟಿ ಎಲ್ಲೂ ಕೂಡ ಒಂದು ಕೋಆರ್ಡಿನೇಷನ್ ಅನ್ನೋದೇ ಇಲ್ಲ. ಸೊ ಈಗ KE ಅವರ ಕೌನ್ಸಿಲಿಂಗ್ 14ನೇ ಫೆಬ್ರವರಿವರೆಗೆ ಹೇಗೆ ಕಂಪ್ಲೀಟ್ ಆಗ್ತದೆ? ಕಂಪ್ಲೀಟ್ ಆಗೋದಕ್ಕೆ 100% ಸಾಧ್ಯ ಇಲ್ಲ. ಹಾಗೇನಾದರೂ ಕಂಪ್ಲೀಟ್ ಮಾಡಿದರೂ ಕೂಡ ನಾನು ಹೇಳಿರುವ ಹಾಗೆ ಎಲ್ಲವನ್ನು ಕಟ್ ಶಾರ್ಟ್ ಮಾಡಿ ಒಂದೊಂದು ದಿವಸ 2 ದಿವಸ ಟೈಮ್ ಕೊಟ್ಟುಬಿಟ್ಟು ಆ ವಿದ್ಯಾರ್ಥಿ ತಾನಿರೋ ಸ್ಥಳದಿಂದ ಎಲ್ಲಿ ಸೀಟ್ ಸಿಕ್ಕಿದೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೂ ಆಗದೇನೆ ಅವನಿಗೂ ಟೆನ್ಷನ್ ಕೊಟ್ಟುಬಿಟ್ಟು ಪೇರೆಂಟ್ಸಿಗೂ ಟೆನ್ಷನ್ ಕೊಟ್ಟುಬಿಟ್ಟು ಇವೆಲ್ಲವನ್ನು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಈಗ ಟೆನ್ಷನ್ ಆಗಿರೋದು ಹುಡುಗರಿಗೆ ಪಾಪ ಈ ಒಂದು ನೋಟಿಫಿಕೇಶನ್. ಇಷ್ಟು ದಿನ ಲೇಟ್ ಮಾಡಿದಿರಿ ಹೌದಾ, ಇಲ್ಲಿ 1 ತಿಂಗಳ ಜಾಸ್ತಿ ಮಾಡೋಣಂತೆ, ಲಾಸ್ಟ್ ಫೈನಲ್ ಎಕ್ಸಾಮ್ ಇನ್ನೊಂದು ತಿಂಗಳ ಜಾಸ್ತಿ ಮಾಡೋಣಂತೆ. ಆದರೆ ಎಲ್ಲ ಕೌನ್ಸಿಲಿಂಗ್ ಕಂಪ್ಲೀಟ್ ಆದ ಮೇಲೆ ಅಟ್ಲೀಸ್ಟ್ ಮಾರ್ಚ್ ಫಸ್ಟ್ ವೀಕಿಂದನಾದರೂ ನಾವು ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ ನೋಟಿಫಿಕೇಷನ್ನ ರಿಲೀಸ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಎಷ್ಟೋ ಸಮಾಧಾನ ಆಗ್ತಿತ್ತು. ಸೊ ಅದನ್ನು ಬಿಟ್ಟು MBBS ಅನ್ನೋದು ಇಂಪಾರ್ಟೆಂಟ್ ಸ್ಟೇಜ್ ಆಗಿರ್ತದೆ. ನೀವು 14ನೇ ತಾರೀಕಿಗೆ ನಾವು ಅಡ್ಮಿಷನ್ಸ್ ಅಂದರೆ ಕಾಲೇಜಸ್ಗಳನ್ನ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಓನ್ಲಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೆಕೆಂಡ್ ರೌಂಡ್ ಬಂದವ್ರ ಕತೆ ಏನು? ಸೊ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀರಾ, ಸೊ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಅಂತಂದರೆ ಟೀಚಿಂಗ್ ಸ್ಟಾರ್ಟ್ ಮಾಡ್ತೀರಾ, ಏನಾದರೂ ಮಾಡಲಿ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಆಗುವಂಥ ಒಂದೊಂದು ತಾಸಿನ ಒಂದು ಟೀಚಿಂಗಿನ ಲಾಸ್ ಆಗಿರೋದನ್ನು ಯಾರು ತುಂಬಿಕೊಡ್ತಾರೆ? ಯಾರೂ ಇಲ್ಲ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಯಾರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ಚಿಂತೆ ಮಾಡ್ತಾ ಇಲ್ಲ. ತಮಗೆ ಬಂದಂತಹ ತಮಗೆ ಏನು ಅನ್ನಿಸ್ತದೋ ಅದನ್ನು ಮಾಡ್ತಾ ಇದ್ದಾರೆ. ಒಂದು ಕೋಆರ್ಡಿನೇಷನ್ ಇಲ್ಲ. NMC ಮತ್ತು MCC ಮಧ್ಯೆ ಇರ್ಬೋದು, MCC NTA ಮಧ್ಯೆ ಇರ್ಬೋದು, ಅಥವಾ KEA ಮತ್ತು NMC ಇರ್ಬೋದು. ಯಾವುದರ ಮಧ್ಯೆನೂ ಕೋಆರ್ಡಿನೇಷನ್ ಇಲ್ಲ. ಇವೆಲ್ಲದರ ಮಧ್ಯೆ ಅಡಗತ್ತರಿಯಲ್ಲಿ ಸಿಕ್ಕಾಕೊಂಡಿರುವಂಥವ್ರು ಯಾರು ಅಂತಂದರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಪಾಲಕರು. ಅವ್ರನ್ನ ದೇವರೇ ಕಾಪಾಡಬೇಕು. ಸೊ ನನ್ನ ಒಂದು ಸಿಂಪತಿ ನಿಮಗೆ ಇರ್ತದೆ ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಈಸ್ ನಾಟ್ ದ ಸಿಸ್ಟಮ್, ದಿಸ್ ಈಸ್ ನಾಟ್ ದ ವೇ ಟು ಹ್ಯಾಂಡಲ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್, ರಿಮೆಂಬರ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.